ಹಾಯ್ ಸರ್. ಹಾಯ್ ಸರ್. ದಿನನಿತ್ಯ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಖಂಡಿತವಾಗಿಯೂ. ಸರ್, ಬಿಗ್ ಬಾಸ್ ಯಾರು ಇಷ್ಟ ಸರ್? ತುಂಬ ಇಷ್ಟ ಅಂದರೆ ಪ್ರತಾಪ್ ಸರ್. ಯಾಕೆ ಸರ್? ಸರ್ ಅವರು ಡ್ರೋನ್ ಹಾರಿಸಿದ್ದಾರೆ ಸರ್. ಇದು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆಲ್ಲೂ ತುಂಬ ಚೆನ್ನಾಗಿ ಡ್ರೋನ್ ಹಾರಿಸಿದ್ದಾರೆ. ಎಂತೆಂಥ ರಾಜಕಾರಣಿಗಳ ಕೈಲೆಲ್ಲ ಡ್ರೋನ್ ಹಾರಿಸಿದ್ದಾರೆ. ನಿಜವಾಗ್ಲೂ ಅವರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ರಾಜಕೀಯದಲ್ಲಿ ಯಾವ್ದಾದ್ರು ಒಂದು ಪಕ್ಷಕ್ಕೆ ಕಂಟೆಂಟ್ ಮಾಡಿದ್ರೆ ಅವ್ರು ಗ್ಯಾರಂಟಿ ಗೆಲ್ತಾರೆ ಅನ್ನೋದು ನನ್ನ ಆಸೆ ಸರ್. ಮಿಕ್ಸಿಲ್ ಕಾಗೆ ಹಾರಿಸಿದ್ದಾರೆ ಸರ್ ಅವರು. ಡ್ರೋನ್ ಹಾರಿಸ್ಬಿಟ್ಟಿದ್ದಾರೆ ಹೇಳಿ ಸರ್. ಮತ್ತೆ ಇನ್ನೊಬ್ರು ಕಂಟೆಂಟ್ ನಮಗೆ ಕಂಟೆಸ್ಟೆಂಟ್ ಅಂದರೆ ಲೇಡಿ ಸಿಂಗಮ್ ಅಂತ ಹೇಳ್ತಾರೆ, ಸಂಗೀತ ಅವರು ತುಂಬ ಇಷ್ಟ. ಫಸ್ಟು ಕಾರ್ತಿಕ್ ಇಟ್ಕೊಂಡ್ರು, ಅಲ್ಲಿಂದ ಸ್ವಲ್ಪ ಒಂದು ಮೆಟ್ಲು ಮೇಲೆ ಬಂದರು, ತುಂಬ ಇಷ್ಟ. ಆಮೇಲೆ ಇನ್ನೊಬ್ರು ಮೇಲೆ ಬಂದರು, ಇನ್ನೊಬ್ರನ್ನ ಕೈ ಹಿಡಿದ್ರು, ತನಿಷಾ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿದ್ರು. ಮತ್ತು ಡ್ರೋನ್ ಪ್ರತಾಪ್ ಫೈನಲಿ ಬಂದಿದ್ದಾರೆ. ಫೈನಲ್ ಅವ್ರು ಇಟ್ಕೊಂಡು ಇನ್ನೇನು ಅವ್ರನ್ನ ತುಂಡ್ಕೊಂಡು ಇನ್ನೊಂದು ಚೂರು 1 ಅಡಿ 2 ಅಡಿ ಮೇಲೆ ಇದೆ ಆ ಟ್ರೋಫಿನ ಕೈಲಿ ಇಡಕ್ಕೆ ತುಂಬ ಆಸೆ ಪಡ್ತಾ ಇದ್ದಾರೆ ಸರ್. ಬಿಗ್ ಬಾಸ್ ಮನೆಯಲ್ಲಿ ಯಾರು ಆಗಲ್ಲ ಅಂತ ಅಂದರೆ ನನ್ನ ಪ್ರಕಾರ ಇವನು ಕಾರ್ತಿಕ್ ಆಗಲ್ಲ, ವಿನಯ್ ಕೂಡ ಆಗಲ್ಲ. ವಿನಯ್ ಆಗಲ್ಲ ಅಂದ್ರೆ ಅವ್ನು ಬರೀ ಅಗ್ರೆಸಿವ್ನೆಸ್ ತೋರಿಸ್ಕೊಂಡು ಎಲ್ಲರನ್ನೂ ತುಂಡ್ಕೊಂಡು ಭಯ ಬೀಳಿಸ್ಕೊಂಡು ನಾವು ಸಿಂಹ, ನಾನು ಹುಲಿ, ನಾನು ಆನೆ ಅಂದ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ವಿನ್ ಆಗವ್ರೆ ನಮ್ಮ ಹೊರತು ಸಂತೋಷ್ ಅವ್ರು ಆಗಲೇಬೇಕು. ಯಾಕೆಂದರೆ ಒಬ್ಬ ಹಳ್ಳಿಯವನು ಅಥವಾ ರೈತ, ಒಬ್ಬ ಹಳ್ಳಿಕಾರ್ ಒಡೆಯ ಸೈಲೆಂಟ್ ಆಗಿದ್ದು ಬಿಗ್ ಬಾಸನ್ನು ಹೆಂಗೆ ವಿನ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿರೋರು ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಸರ್. ಅವ್ರು ವಿನ್ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಹಳ್ಳಿಕಾರ್ ಸಂತೋಷ್ ಬಗ್ಗೆ ಹೇಳ್ಬೇಕು ಅಂದರೆ ಪದಗಳೆಲ್ಲ ಸಾಲಲ್ಲ ಸರ್. ಅವರು ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಪ್ರೆಸೆಂಟ್ ಏನು ನೋಡಿದರೆ ಗೊತ್ತಾಗುತ್ತೆ. ಅವರು ಬಡ ಬಗ್ರಿಂದ ಹಿಡಿದು ಮತ್ತೆ ಅವರಿಗೆ ಆ ಕೈಲಾಗದಿದ್ದವ್ರಿಗೆ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಜನಧ್ವನಿ ಮಹೇಶ್ ಮತ್ತು ಜನಸ್ನೇಹಿ ಯೋಗೇಶ್ ಅವರು. ಅಷ್ಟೇ ಸಾಕು, ಅವ್ರನ್ನ ಕೇಳ್ಕೊಂಡ್ರೆ ಅವರಲ್ಲಿ ಏನು ಬಡವ್ರ ಬಗ್ಗೆ ಒಂದು ಮಮಕಾರ ಮತ್ತು ಅಭಿಮಾನ ಇದೆ ಅನ್ನೋದನ್ನ ನಾವು ನಿಜವಾಗ್ಲೂ ನೋಡ್ಬೋದು ಸರ್. ಅವರಿಬ್ಬರನ್ನ ಕೇಳ್ಕೊಂಡ್ರೆ ನೋಡ್ಬೋದು. ಅಪಪ್ರಚಾರ ಎಲ್ಲ ಬಿಡಿ ಸರ್. ಒಂದು ಅಪಪ್ರಚಾರ ಎದ್ದು ಅದನ್ನು ಮುಚ್ಚಾಕ್ಬಿಟ್ರಲ್ಲ ಸರ್. ಹಂಗಾಗಿ ಅಪಪ್ರಚಾರ ಏನದೇನು ದೊಡ್ಡ ವಿಶ್ವಾಸೇ ಆಗಲ್ಲ. ಯಾಕೆಂದ್ರೆ ನಮ್ಮ ತಾತನ ಕಾಲದಲ್ಲಿ ಹುಲಿ ಬೇಟೆ ಆಡೋರು, ನಮ್ಮ ಮನೇಲಿ ಎಲ್ಲ ರೀತಿಯ ಐಟಮ್ಗಳಿದ್ದು. ಆದರೆ ಇವಾಗ ಏನೋ ವರ್ತೂರ್ ಸಂತೋಷ್ ಅವ್ರು ಹಾಕಿದ್ರು ಅಂತ ಹೇಳ್ಬಿಟ್ಟು ಅದನ್ನ ದೊಡ್ಡದಾಗಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಸರ್. ಅದು ಕೊನೆಯದಾಗಿ ಹೇಳೋದು, ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ. ಒಳ್ಳೆ ಯಾರು ಬಡವ್ರ ಬಗ್ಗರಿಗೆ ಒಂದು ಹೆಲ್ಪನ್ನ ಮಾಡ್ತಾರೆ ಅಂಥವ್ರನ್ನ ಮೇಲೆ ತನ್ನಿ. ಹಳ್ಳಿಕಾರ್ ಒಡೆಯ, ಯಾಕೆಂದ್ರೆ ಹಳ್ಳಿಕಾರ್ ಸಂತತಿನ ಉಳಿಸ್ಬೇಕು, ಅಂಥವ್ರಿಗೆ ಸಪೋರ್ಟ್ ಮಾಡೋಣ. ಮತ್ತೆ ನಮ್ಮ ರೈತರ ಪರವಾಗಿ ಹೋಗಿರ್ತಕ್ಕಂಥ ವರ್ತೂರ್ ಸಂತೋಷ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊಂತೀವಿ ಸರ್. ಜೈ ಹಳ್ಳಿಕಾರ್, ಜೈ ವರ್ತೂರ್ ಸಂತೋಷ್ ಅವ್ರಿಗೆ ವೋಟ್ ಮಾಡಿಸ್ರಿ. ಒಬ್ಬ ವ್ಯಕ್ತಿ 99 ವೋಟ್ ಮಾಡ್ಬೋದು ಒಂದು ವಾರಕ್ಕೆ, ಡೈಲಿ ಅಲ್ಲ. ಈಗ ಒಂದು ವಾರಕ್ಕೆ 99 ವೋಟ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಅದರಿಂದ ಎಲ್ಲ ವೋಟ್ ಮಾಡಿ ಅವ್ರನ್ನ ಹೆಚ್ಚಿನ ಮತಗಳಿಗೆ ಗೆಲ್ಲಿಸಬೇಕು. ರೈತ ಗೆದ್ದರೆ ದೇಶ ಗೆದ್ದಂಗೆ. ಈಗ ತೆಲುಗುರಲ್ಲೆಲ್ಲ ಗೆದ್ದಿದ್ದಾರೆ, ಅದೇ ಥರ ನಮ್ಮ ಕನ್ನಡದಲ್ಲೂ ರೈತ ಗೆದ್ದರೆ ಒಂದು ಖುಷಿ ಇರುತ್ತೆ. ಈಗ ಎಲ್ಲ ಕಡೆ ವರ್ತೂರ್ ಸಂತೋಷ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ? ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ವರ್ತೂರ್ ಸಂತೋಷ್ ಅವ್ರು ಯಾಕೆ ಗೆಲ್ಲಬೇಕು ಅಂತ ಹೇಳ್ತೀರಾ ಸರ್? ಇದೇ 5ರಿಂದ 6 ವರ್ಷದಿಂದಗಡೆ ಹಳ್ಳಿಕಾರ ಅನ್ನೋದು ಒಬ್ರಿಗೂ ಗೊತ್ತಿರಲಿಲ್ಲ. ಎಲ್ಲ ನಾಟಿದಾನೆ ಹಳ್ಳಿಕಾರ ಅನ್ನೋದು ಒಂದು ಹೆಸರೈತೆ. ಅದು ಒಂದು ನಮ್ಮ ದೇಶಿ ತಳಿ ಅಂದ್ಬಿಟ್ಟು ಧ್ವನಿ ಎತ್ತಿದವ್ರು ಮೊದಲು ವ್ಯಕ್ತಿ ಇವರೇ. ಈಗ ಅದರಿಂದ ಎಷ್ಟೋ ಜನ ಯುವಕರು ಎತ್ಕಟ್ಟಕ್ಕೆ ಬಿಟ್ಟಿದ್ದಾರಲ್ಲ, ಎತ್ಕಟ್ತಾ ಇದ್ದಾರೆ ಈಗ. ಅದರಿಂದ ಅವ್ರು ಗೆಲ್ಲಬೇಕು. ಅವ್ರು ಗೆದ್ದರೆ ಇನ್ನೂ ಹಳ್ಳಿಕಾರು ಉಳಿವಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಬರುತ್ತೆ ಅಂತ ಅವ್ರು ಗೆಲ್ಲಬೇಕು ಅಂತ ಕೇಳ್ತೀರಿ. ವರ್ತೂರ್ ಸಂತೋಷನ ಅವರ ಅಭಿಮಾನಿಗಳು ಮತ್ತು ಜನರು ಎಲ್ಲ ಸೇರಿ ಒಂದು ವೋಟಿಂಗ್ ಮೂಲಕ ಅವ್ರನ್ನ ಇನ್ನೂ ಬೆಂಬಲಿಸಬೇಕಂತ ಎಲ್ಲ ಒಂದು ದಿನಾಂಕವನ್ನು ಸೃಷ್ಟಿ ಮಾಡಿ ಅದು ಫಿಕ್ಸ್ ಮಾಡಿ ಇವತ್ತು ಎಲ್ಲ ಸೇರಿದ್ದೀವಿ. ವರ್ತೂರಿನ ಮತ್ತು ಎಲ್ಲ ಸುತ್ತಮುತ್ತಲಿನ ಯುವಕರು, ಅಣ್ಣಂದಿರು, ತಮ್ಮಂದಿರು ಎಲ್ಲ ಬಂದು ಅವ್ರಿಗೆ ಒಳ್ಳೆ ಬೆಂಬಲವನ್ನು ಕೊಡುತ್ತಿದ್ದಾರೆ. ಇಲ್ಲಿ ಆ ಬೆಂಬಲವನ್ನು ಇನ್ನೂ ಹೆಚ್ಚು ಆಗಬೇಕಂತ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಅಂತ. ಮೇನು ಆಗಿ ಬಡವರ ಪಾಲಿನ ಮುಂದಿನ ದೇವರು ಅವರೇ ಅಂತ ನಾವು ಹೇಳುತ್ತಾ, ಇನ್ನೂ ಬಡವರ ಹೊಟ್ಟೆಯನ್ನು ಬೆಳೆಸಬೇಕಂತ ಇಂಥವ್ರು ಎಷ್ಟೋ ಆಚೆ ಬಂದರೆ, ಗೆದ್ದು ಬಂದರೆ, ಆಚೆ ಬಂದರೆ ಎಷ್ಟೋ ಜನರ ಪಾಲಿನ ದೇವರಾಗ್ತಾರೆ ಎಂದು ನಾನು ಹೇಳುತ್ತಾ, ಜೈ ಹಳ್ಳಿಕಾರ್ ಒಡೆಯ, ಜೈ ವರ್ತೂರ್ ಸಂತೋಷ್. ಏನಂದರೆ ಬಿಗ್ ಬಾಸ್ ಫೈನಲ್ ಆಗೋ ಮೂಮೆಂಟ್ ಬರ್ತಾ ಇದೆ. ಆ ಮೂಮೆಂಟ್ ಆಗೋ ಟೈಮಲ್ಲಿ ತೀವ್ರ ಪೈಪೋಟಿ ಇರೋ ಕಾರಣಕ್ಕೆ ನಾವೆಲ್ಲರೂ ಆಗಿರ್ಬೋದು, ಇಡೀ ರಾಜ್ಯನೇ ವರ್ತೂರ್ ಸಂತೋಷ್ ಅವ್ರಿಗೆ ಸಪೋರ್ಟ್ ಆಗಿ, ಇಡೀ ರೈತಾಪಿ ವರ್ಗ ಆಗಿರ್ಬೋದು, ಇನ್ನೊಬ್ರು ಎಲ್ಲ ಥರ ಅವ್ರ ಅಭಿಮಾನಿಗಳು ಅವರೇ ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಊರಲ್ಲೂ ಎಲ್ಲ ತಾಲೂಕುಗಳಲ್ಲೂ ಅವ್ರ ಅಭಿಮಾನಿಗಳು ಒಂದೊಂದು ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಅವ್ರ ತವರೂರಾದ ವರ್ತೂರಿನಲ್ಲಿ ನಾವು ಅವ್ರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸುತ್ತಮುತ್ತ ಊರವರೆಲ್ಲ ಸೇರಿ
ಅವ್ರು ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಸೇರಿ ಅವ್ರಿಗೆ ಅಭಿಮಾನಿಗಳು ಪ್ರೋತ್ಸಾಹಿಸಕ್ಕೆ ಸೇರಿ ಅದು ಓರಿಗಳು ಅದ್ರ ಮುಖಾಂತರ ನಾವು ಒಂದು ಪ್ರೊಸೆಷನ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಸರ್. ಅವರೇ ಗೆಲ್ಲಬೇಕು ಅನ್ನೋದು ಏನಕ್ಕೆ ಗೆಲ್ಲಬೇಕು ಅಂದರೆ ಅವ್ರಿಗೆ ಕಪಟ ಮೋಸ ವಂಚನೆ ಏನೂ ಗೊತ್ತಿಲ್ಲ, ನ್ಯಾಯ ನೀತಿ ನಿಯತ್ತಾಗಿ ಆಡೋದು, ಒಬ್ರಿಗೆ ಮೋಸ ಮಾಡೋ ಮನಸ್ಸಿಲ್ಲ ಅವ್ರಿಗೆ. ಆಮೇಲೆ ಕೆಲವರು ಅಲ್ಲಿರೋರೆಲ್ಲ ಕಲಾವಿದರಾಗಿರ್ಬೋದು, ಇನ್ನೊಂದು ರಂಗ ಒಂದೊಂದು ಪ್ರತ್ಯೇಕ ಕೆಲವರು ಇನ್ನೊಂದ್ರಾಗ ಮೋಸ ಆಗಲ್ಲ ಮಾಡಿ ಬಂದಿರೋರು ಇದ್ದಾರೆ. ಅಲ್ಲಿ ಮೋಸ ಆಗ್ತಾ ಇದೆ ಅಂದರೆ ಇದನ್ಗೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಸ್ವಲ್ಪ ಕಲಾವಿದರೆಲ್ಲ ಸೇರಿಕೊಂಡು ಆ ಥರ ನೋಡ್ತಾ ಇದ್ದಾರೆ. ರೈತರನ್ನ ಒಂಥರ ನೋಡ್ತಾ ಇದ್ದಾರೆ, ಶೋಷಣೆಯಾಗಿ ಥರ ನೋಡ್ತಾ ಇದ್ದಾರೆ. ಆ ಥರ ನೋಡಬಾರ್ದು. ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ತೂರು ಸಂತೋಷ್ ಅವರು ಗೆಲ್ಲಬೇಕು, ಇಡೀ ರಾಜ್ಯ ಅವ್ರ ಕಡೆ ಇದೆ, ಅವ್ರನ್ನ ಗೆಲ್ಲಂಗೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಸೆ ಸರ್. ನಾವು ಎಲ್ಲರೂ ಹೋದ್ರೆ ಸಾಕು, ನಮ್ಮ ಸುತ್ತಮುತ್ತ ಊರಲ್ಲಿ ಎಲ್ಲರೂ ಅವರಷ್ಟು ಅವರೇ ಆಟೋಮೆಟಿಕ್ಕಾಗಿ ಓಟ್ಗಳಾಗ್ತಾ ಇದ್ದಾರೆ. ಗೊತ್ತೇ ವರ್ತೂರು ಸಂತೋಷ್ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಜೈ ಹಳ್ಳಿಕರ್, ಜೈ ವರ್ತೂರು ಸಂತೋಷ್.